I wanted to be a professional dancer, classical dancer. ಓಕೆ. ಬಿಕಾಸ್ ಆಗಿನ ಕಾಲದಲ್ಲಿ ಕರ್ನಾಟಕದಿಂದ ಯಾರು ಕೂಡ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರಲಿಲ್ಲ ಇನ್ ದ ಡಾನ್ಸ್ ಫೀಲ್ಡ್. ಸೊ ಯಾಕೆ ಅಂತ ನನಗೆ ಯಾವಾಗಲೂ ಒಂದು ಇದು ನಮ್ಮ ರಾಜ್ಯದಿಂದ ಯಾಕೆ ಯಾರಿಗೂ ಅಂತ ನ್ಯಾಷನಲ್ ಫೇಮ್ ಬಂದಿಲ್ಲ ಭರತನಾಟ್ಯಮಲ್ಲಿ ಅಂತ. ಸೊ there were difficulties. So I decided that I want to be a nationally well-known dancer. And I started working towards it. ಚೆನ್ನೈಗೆ ಹೋದೆ, ಮುತ್ತುಸ್ವಾಮಿ ಪಿಳ್ಳೆ ಹತ್ರ ಕಲ್ತ್ಕೊಂಡೆ, ಆಮೇಲೆ ಪದ್ಮಭೂಷಣ್ ಕಲಾನಿಧಿ ನಾರಾಯಣ್ ಹತ್ರ ಅಭಿನಯ ಕಲ್ತ್ಕೊಂಡೆ, ಆ್ಯಂಡ್ ಕೂಚಿಪುಡಿ ಕೂಡ ಕಲ್ತ್ಕೊಂಡೆ ಆವಾಗ ನಾನು ಡಾಕ್ಟರ್ ವೇಂಪಟಿ ಚಿನ್ನ ಸತ್ಯಮಿಂದ. ಸೊ ನಾನು ಹಾಗೆ ತುಂಬ ವರ್ಷಗಳು ಚೆನ್ನೈಗೆ ಹೋಗ್ತಾ ಇದ್ದೆ. ಅವಾಗ ಚೆನ್ನೈ ಅಲ್ಲ, ಮೆಡ್ರಾಸ್ಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಸೆಕೆಂಡ್ ಕ್ಲಾಸ್ ಟ್ರೈನಲ್ಲಿ ಹೋಗ್ತಾ ಇದ್ದೆ, ಎಲ್ಲೋ ಇರೋದು, ಕಲ್ತ್ಕೊಳ್ಳೋದು, ಬರೋದು ಅಲಾಂಗ್ ಸೈಡ್ ಮೈ ಕಾಲೇಜ್. ಬಿಕಾಸ್ ನಮ್ಮ ತಾಯಿ ಹೇಳಿದ್ರು, ನೀನು ಡಿಗ್ರಿ ಮಾಡಲೇಬೇಕು, ಸೊ ಡಿಗ್ರಿ ಇಲ್ಲದೆ ನೀನು ಪ್ರೊಫೆಷ್ನಲ್ ಡಾನ್ಸರ್ ಆಗಕ್ಕೆ ನಾನು ಬಿಡಲ್ಲ ಅಂತ. ಸೊ ಐ ಹ್ಯಾಡ್ ಟು ಡೂ ಮೈ ಡಿಗ್ರಿ ಆ್ಯಂಡ್ ಐ ಡಿಡ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಫ್ರಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇನ್ ಮ್ಯಾಸ್ ಕಮ್ಯುನಿಕೇಷನ್. ಸೊ ನಾನು ಕೂಡ ಜರ್ನಲಿಸ್ಟೇ ನಿಮ್ಗಳ ಥರ ಶುರು ಮಾಡಿದ್ದು ಆಗಿನ ಕಾಲದಲ್ಲಿ. ಐ ಯೂಸ್ ಟು ರೈಟ್ ಕಾಲಮ್ಸ್ ಫಾರ್ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಲ್ಡ್ ಆ್ಯಂಡ್ ಈವ್ನಿಂಗ್ ಹೆರಲ್ಡ್ ಅಂತ ಇರ್ತಾ ಇತ್ತು ಅವಾಗ. ಅದೊಂದು ಪೇಪರ್ಗೆ ತುಂಬ ಬರಿತಾ ಇದ್ದೆ ನಾನು ಅವಾಗ.